ನಮಸ್ಕಾರ ಪ್ರೀತಿಯ ವೀಕ್ಷಕರಿಗೆಲ್ಲ ಈಶ್ವರಿ ಕುಕ್ಕಿಂಗ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಯಾರ್ಯಾರು ಇನ್ನು ಈಶ್ವರಿ ಕುಕ್ಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡೋದ್ರಿಂದ ನಾನು ಹಾಕುವಂತಹ ವಿಡಿಯೋ ನೋಟಿಫಿಕೇಷನ್ ಮೊದಲನೇದಾಗಿ ನಿಮಗೆ ಬರುತ್ತೆ. ನಾವಿವತ್ತು ತುಂಬ ಸಾಫ್ಟ್ ಆಗಿರುವಂತಹ ಚಪಾತಿನ ಯಾವ ರೀತಿ ಮಾಡಬೇಕು ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ನಾನು ಇದಕ್ಕೆ ಸ್ವಲ್ಪ ಹಾಲು ಹಾಗೆ ಹುರುಗಡ್ಲೆ ಹಿಟ್ಟನ್ನು ಅಪ್ಲೈ ಮಾಡಿಬಿಟ್ಟು ಚಪಾತಿನ ಮಾಡ್ತಾಯಿದ್ದೀನಿ. ಹುರುಗಡ್ಲೆ ಹಿಟ್ಟನ್ನು ಅಪ್ಲೈ ಮಾಡಿ ಚಪಾತಿ ಮಾಡೋದ್ರಿಂದ ತುಂಬ ಸಾಫ್ಟಾಗಿರುತ್ತೆ. 2 ಡೇಸ್ ಇಟ್ಕೊಂಡು ತಿಂದರೂ ಹಾಗೆ ಸಾಫ್ಟಾಗಿ ಮೆತ್ತಗೆ ಇರುತ್ತೆ. ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 1 ಬೌಲ್ನಷ್ಟು ಜರಡಿ ತಗೊಂಡಿದ್ದೀನಿ. ಮನೆಯಲ್ಲೇ ಮಾಡಿಸಿರೋ ಹಿಟ್ಟಾದರೆ ಇನ್ನೂ ತುಂಬ ಚೆನ್ನಾಗಿ ಚಪಾತಿ ರೆಡಿ ಆಗುತ್ತೆ. ಆ ಕಾರಣಕ್ಕೆ ನಾನಿಲ್ಲಿ 1 ಬೌಲ್ನಷ್ಟು ಜರಡಿ ಮಾಡಿ ಗೋಧಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಗೋಧಿ ಮಿಲ್ ಮಾಡಬೇಕಾದ್ರೆ ಸ್ವಲ್ಪ ಮೆಂತ್ಯ ಕಾಳನ್ನು ಆ್ಯಡ್ ಮಾಡಿಕೊಂಡು ಮಿಲ್ ಮಾಡಿಸಿರ್ತೀನಿ. ಅದರಿಂದನೂ ಚಪಾತಿ ತಿನ್ನಬೇಕು, ತುಂಬ ರುಚಿಯಾಗಿ ಬರುತ್ತೆ. ಇವಾಗ ಸ್ವಲ್ಪ ಎಣ್ಣೆನೂ ಕೂಡ ಹಾಕ್ತಾ ಇದ್ದೀನಿ. ಎಣ್ಣೆ ಕಂಪ್ಲೀಟ್ಲಿ ಆಪ್ಷನಲ್ಲು, ನಿಮಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಬೇಡ. ಎಣ್ಣೆ ಹಾಕಿದ್ಮೇಲೆ ನಾವು ಉಪ್ಪು ಮತ್ತು ಎಣ್ಣೆನ ಹಾಕಿದ್ದೀವಲ್ಲ, ಅದಕ್ಕೆ ನಾವು 1 ಟೀ ಕುಡಿಯೋ ಲೋಟದಲ್ಲಿ 1/4 ಲೋಟದಷ್ಟು ಕಾಯಿಸಿ ಆರಿಸಿರುವಂತಹ ಹಾಲನ್ನು ಹಾಕಬೇಕಾಗುತ್ತೆ. ಬಿಸಿ ಹಾಲನ್ನು ಹಾಕ್ಲಿಕ್ಕೆ ಹೋಗಬೇಡಿ, ಹಾಗೆ ಕಾಸ್ದೇ ಇರುವಂತಹ ಹಾಲನ್ನು ಕೂಡ ಹಾಕಬೇಡಿ. ಕಾಸಿ ಆರಿಸಿರುವಂತಹ ಹಾಲನ್ನು ಟೀ ಕುಡಿಯೋ ಲೋಟದಲ್ಲಿ 1/4 ಲೋಟದಷ್ಟು ಮಾತ್ರ ಇದಕ್ಕೆ ಸೇರಿಸ್ತಾ ಇದ್ದೀನಿ. ತುಂಬ ಜಾಸ್ತಿನೂ ಸೇರಿಸ್ಕೊಳ್ಳೋಕೆ ಹೋಗಬೇಡಿ. ಚಪಾತಿ ಇಟ್ಟರೆ ಅದು ಬೂಸ್ಟ್ ಬರುವಂತಹ ಚಾನ್ಸಸ್ ಇರುತ್ತೆ. ಕಡಿಮೆನೇ ಹಾಕ್ಕೊಂಡು ಚಪಾತಿ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕಾಗತ್ತೆ. ಮೊದಲನೇದಾಗಿ ನಾನು ನೀರನ್ನು ಸೇರಿಸಿಲ್ಲ, ಹಾಗೆ ಎಲ್ಲವನ್ನು ಮಿಕ್ಸ್ ಮಾಡಿ ತದನಂತರ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ. ಒಟ್ಟಿಗೆ ಜಾಸ್ತಿ ನೀರು ಹಾಕಿಬಿಟ್ರೆ ಹಿಟ್ಟು ತಿಳುವಾಗುತ್ತೆ. ಆ ಕಾರಣಕ್ಕೆ ನಾನು ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಳ್ತಾ ಇದ್ದೀನಿ. ನಾವು ಹಿಟ್ಟು ಕಲಿಸ್ಬೇಕಾದ್ರೆ ಯಾವುದೇ ಇಂಗ್ರೀಡಿಯೆಂಟ್ಸ್ ಬಳಸ್ತೇನೆ ನಾವು ಹಿಟ್ಟನ್ನು ಯಾವ ರೀತಿ ಕಲಿಸ್ತೀವೋ ಆ ರೀತಿ ಚಪಾತಿ ರೆಡಿ ಆಗುತ್ತೆ. ತುಂಬ ಸಾಫ್ಟಾಗಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ಒಟ್ಟಿಗೆ ನೀರನ್ನು ಹಾಕಿ ಕಲಸಿಟ್ಬಿಟ್ರೆ ತೆಳುವಾಗಿಬಿಡುತ್ತೆ. ಚಪಾತಿನೂ ಕೂಡ ತಿನ್ನಲಿಕ್ಕೆ ಅಷ್ಟೊಂದು ರುಚಿಯಾಗಿ ಬರೋದಿಲ್ಲ. ನೋಡಿ, ಇವಾಗ ಹಿಟ್ಟಂತೂ ಕಂಪ್ಲೀಟಾಗಿ ರೆಡಿ ಮಾಡಿದ್ದೀನಿ. ನಾವು ಹಾಗೇ ಇದನ್ನು ಹಿಟ್ಟನ್ನು ಮುಟ್ಟಿದ್ರೆ ಕೈಗೆ ಸ್ವಲ್ಪನೂ ಅಂಟಬಾರ್ದು. ನಾನು ಇದಕ್ಕೆ ಹಿಟ್ಟು ಕಲಿಸ್ಬೇಕಾಗಿದ್ರೆ ಹಾಕಿರೋಂಥ ಎಣ್ಣೆ ಅಷ್ಟೇ. ಆಮೇಲೆ ಹಿಟ್ಟು ಆದ ನಂತರ ಎಣ್ಣೆ ಏನು ಹಚ್ಚಿಲ್ಲ. ಇದನ್ನು ಕಂಪ್ಲೀಟಾಗಿ 1 ಅರ್ಧ ಗಂಟೆ ನೆನೆಸಲಿಕ್ಕೆ ಇಡಬೇಕಾಗುತ್ತೆ. ನಾನು ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಮುಚ್ಚಿಬಿಟ್ಟು 1 ಅರ್ಧ ಗಂಟೆ ಇದನ್ನು ರೆಸ್ಟ್ ಮಾಡಲಿಕ್ಕೆ ಇಡ್ತೀನಿ. ನಾನು ತಗೊಂಡಿರುವಂಥ ಹಿಟ್ಟಿಗೆ 1 ಲೋಟ ನೀರು ತಗೊಂಡಿದ್ದೆ ಹಿಟ್ಟು ಕಲಸೋಕ್ಕೆ. ಅದರಲ್ಲಿ ಇನ್ನೂ 1/4 ಭಾಗ ನೀರು ಉಳ್ಕೊಂಡಿದೆ. ಇವಾಗ ಅರ್ಧ ಗಂಟೆ ಆಗಿದೆ. ಹಿಟ್ಟು ಕೂಡ ಚೆನ್ನಾಗಿ ನೆನೆದಿದೆ. ಇಲ್ಲಿ ತೋರಿಸ್ತಾ ಇರೋ ಹಿಟ್ಟು ಇದು ಹುರಿಗಡಲೆ ಹಿಟ್ಟು. ಹುರಿಗಡಲೆ ಹಿಟ್ಟು ಹಚ್ಚಿ ಚಪಾತಿ ಮಾಡೋದ್ರಿಂದ ತುಂಬ ಸ್ಮೂತಾಗಿ ಹಾಗೆ ರುಚಿ ಅಂತೂ ತುಂಬ ಅದ್ಭುತವಾಗಿ ಬರುತ್ತೆ. ನಾರ್ಮಲಾಗಿ ಎಲ್ಲರೂ ಗೋಧಿ ಹಿಟ್ಟನ್ನು ಬಳಸಿಬಿಟ್ಟು ಚಪಾತಿ ಮಾಡ್ತಾರೆ. ನೀವು ಒಂದು ಸರಿ ಈ ಹುರಿಗಡಲೆ ಹಿಟ್ಟನ್ನು ಹಚ್ಚಿ ಚಪಾತಿ ಮಾಡ್ಕೊಳ್ಳಿ. ಪದೇ ಪದೇ ಮಾಡ್ತೀರಾ, ಹಾಗೆ ಎಲ್ಲರೂ ಕೇಳ್ತಾರೆ ಹೇಗೆ ಮಾಡಿದ್ದೀರಿ ಅಂತ. ನೋಡಿ, ಇವಾಗ ನಾನು 1 ಉರುಳೆ ಚಪಾತಿ ಮಾಡಲಿಕ್ಕೆ ಎಷ್ಟು ಬೇಕೋ ಅಷ್ಟು 1 ಉರುಳೆನ ತಗೊಂಡು ನಾನು ತಗಡ ಮೇಲೆ ಚಪಾತಿನ ಮಾಡ್ತಾಯಿದ್ದೀನಿ. ಅದಕ್ಕೂ ಕೂಡ ಕಂಪ್ಲೀಟಾಗಿ ಎಣ್ಣೆನ ಅಪ್ಲೈ ಮಾಡಿಕೊಂಡು ಚಪಾತಿ ಲಟ್ಸುವಂಥ ಲತ್ತುನ್ಗೆಗೂ ಎಣ್ಣೆನ ಹಚ್ಕೊಂಡು ಮೊದಲಿಗೆ ಇದನ್ನು ಪೂರಿ ಥರ ನಾನು ಉಜ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಪೂರಿ ಥರ ಇದನ್ನು ಉಜ್ಕೊಂಡು ನಂತರ ಅದರ ಮೇಲೆ ಸ್ವಲ್ಪ ಎಣ್ಣೆನ ಹಚ್ಕೊಳ್ತೀನಿ. ಜಾಸ್ತಿ ಹಚ್ಕೊಳ್ಳೋದೇನು ಬೇಡ, ಲೈಟಾಗಿ ಹಚ್ಕೊಂಡ್ರೆ ಸಾಕು. ನೋಡಿ, ಇವಾಗ ಹುರಿಗಡಲೆ ಹಿಟ್ಟು ಹಾಗಾದರೂ ಹಚ್ಕೊಳ್ಳಿ, ಇಲ್ಲಾಂದರೆ ಹಿಟ್ಟನ್ನೇ ಅದರಲ್ಲಿ ಸ್ವಲ್ಪ ಪ್ರೆಸ್ ಮಾಡಿ ಮತ್ತು ಈ ಪೋರ್ಷನ್ನಲ್ಲೂ ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿಕೊಂಡು ಆ ಪೋರ್ಷನ್ನಿಗೂ ಕೂಡ ಸ್ವಲ್ಪ ನೀವು ಹುರಿಗಡಲೆ ಹಿಟ್ಟನ್ನು ಹಚ್ಕೊಂಡು ತ್ರಿಕೋಣದ ಆಕಾರ ಇದನ್ನು ನಾವು ಫೋಲ್ಡ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಫೋಲ್ಡ್ ಮಾಡ್ಕೊಂಡು ಮೇಲೆ ಮತ್ತು ಕೆಳಗೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ಇದನ್ನು ನಾವು ಉಜ್ಕೊಳ್ಬೇಕಾಗತ್ತೆ. ಇವಾಗ ತ್ರಿಕೋನದ ಆಕಾರ ಇರುವಂತಹ ಚಪಾತಿನ ನಾವು ರೌಂಡ್ ಶೇಪಲ್ಲಿ ಬರೋ ಥರ ನಿಧಾನವಾಗಿ ಲಟ್ಟಿಸ್ಕೊಳ್ಬೇಕಾಗತ್ತೆ. ಅಭ್ಯಾಸ ಇರೋರಾದರೆ ಈ ಥರ ತ್ರಿಕೋನ ಆಕಾರ ನೀವು ಫೋಲ್ಡ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಒಂದೊಂದು ಉಳ್ಳೆನ ಒಂದ್ರ ಮೇಲೆ ಒಂದು ಇಟ್ಕೊಂಡು ಮಧ್ಯದ ಉಳ್ಳೆಗೆ ನೀವು ಮೇಲೆ ಮತ್ತು ಕೆಳಗೆ ಹುರಿಗಡಲೆ ಹಿಟ್ಟನ್ನು ಅಪ್ಲೈ ಮಾಡಿಕೊಂಡು ಲಟ್ಟಿಸ್ಕೊಳ್ಳೋದ್ರಿಂದ ಅದು ಕೂಡ 3 ಲೇಯರ್ ಆಗಿ ನಮಗೆ
ಚಪಾತಿ ರೆಡಿ ಆಗುತ್ತೆ ನೋಡಿ. ನಾನಿವಾಗ ತ್ರಿಕೋನ ಆಕಾರ ಇರುವಂತಹ ಹಿಟ್ಟನ್ನು ಪೂರ್ತಿ ರೌಂಡ್ ಶೇಪಲ್ಲಿ ಚಪಾತಿ ಲಟ್ಸ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ. ಹಾಗೆಯೇ ಪಕ್ಕಕ್ಕೆ ನಾನು ಹಂಚನ್ನು ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೊಂಡಿದ್ದೆ. ಚೆನ್ನಾಗಿ ಕಾದ ನಂತರ ಒನ್ ಟೈಮ್ ಇದಕ್ಕೆ ನೀವು ಚೆನ್ನಾಗಿ ಎಣ್ಣೆನ ಅಪ್ಲೈ ಮಾಡಿದ್ರೆ ಆಮೇಲೆ ನೀವು ಮತ್ತೆ ಪದೇ ಪದೇ ಹಚ್ಚುವಂಥ ಅವಶ್ಯಕತೆ ಇರಲ್ಲ. ಅದೇ ತಗಡನ್ನು ತಗೊಂಡು ನಾನು ಅದರ ಮೇಲೆ ನಿಧಾನವಾಗಿ ಚಪಾತಿನ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಇವಾಗ ಗ್ಯಾಸ್ನ ಪೂರ್ತಿ ಕಡಿಮೆ ಉರಿಯಲ್ಲೂ ಇಡಬೇಡಿ, ಪೂರ್ತಿ ಹೈನಲ್ಲೂ ಇಡಬೇಡಿ, ಲೋ ಟು ಮೀಡಿಯಮಲ್ಲಿ ಇಟ್ಕೊಂಡು ನಿಧಾನವಾಗಿ ಚಪಾತಿ ಮೇಲ್ಗಡೆ ಹಸಿ ಹೋಗೋವರೆಗೂ ಹಾಗೆ ಬಿಟ್ಟು ಅನಂತರ ನಾವು ಇದನ್ನು ಉಲ್ಟಾ ಮಾಡಬೇಕಾಗತ್ತೆ. ಪೂರ್ತಿ ತಿರುಗಿಸಿ ಮುರುಗಿಸಿ ಬೇಯಿಸ್ಕೊಂಡು ಚಪಾತಿನ ರೆಡಿ ಮಾಡಬೇಕು. ಸ್ವಲ್ಪ ಹಸಿ ಹಸಿ ಇದ್ದರೆ ತಿಂದರೆ ಅದು ಡೈಜೆಷನ್ ಆಗಲ್ಲ. ಆ ಕಾರಣಕ್ಕೆ ನಿಧಾನವಾಗಿ ಚೆನ್ನಾಗಿ ಚಪಾತಿನ ಬೇಯಿಸ್ಕೊಳ್ಬೇಕಾಗತ್ತೆ. ಇವಾಗ ನೋಡಿ ಕೆಳಗಡೆ ಆಗಿದೆ, ನಾನು ಉಲ್ಟಾ ಮಾಡಿ ತೋರಿಸ್ತಾ ಇದ್ದೀನಿ. ಇವಾಗ ಇದನ್ನು ಕೂಡ ಸುತ್ತಲೂ ಸ್ವಲ್ಪ ತಿರುಗಿಸಿ ಮುರುಗಿಸಿ ಬೇಯಿಸಬೇಕಾಗುತ್ತೆ. ಚಪಾತಿ ತಿಂತಾಯಿದ್ರೆ ಚಪಾತಿ ತಿಂತಾಯಿದ್ದೀನಿ ಅಂತ ಅನಿಸಲ್ಲ, ಯಾವುದೋ ಒಬ್ಬಟ್ಟು ಮಾಡಿಕೊಂಡು ತಿಂತಾಯಿದ್ದೀವಿ ಅನ್ನೋ ಥರ ಅಷ್ಟೊಂದು ಸಾಫ್ಟಾಗಿರುತ್ತೆ. ಟೇಸ್ಟ್ ಅಂತೂ ತುಂಬ ಅದ್ಭುತವಾಗಿರುತ್ತೆ ನೋಡಿ. ಇವಾಗ ಈ ಥರನೇ ನೀವು ಕೂಡ ಬೇಯಿಸ್ಕೊಳ್ಬೇಕು. ಇದೇ ಥರ ನಾನು ಎಲ್ಲ ಚಪಾತಿಯನ್ನು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಎಲ್ಲರೂ ಕೂಡ ಒಂದ್ಸರಿ ಇದನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಇನ್ನು ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆ ಯಾರ್ಯಾರು ಶೇರ್ ಮಾಡಿಲ್ಲೋ ಶೇರ್ ಮಾಡಿಕೊಂಡು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇನ್ನು ಹೊಸ ಹೊಸ ವಿಡಿಯೋಗಳಿಗಾಗಿ ಈಶ್ವರಿ ಕುಕ್ಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ಮುಂದಿನ ಹೊಸ ವಿಡಿಯೋ ಜೊತೆ ನಿಮ್ಮನ್ನು ನಾನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್.